ನೋಡಿ ನಮ್ಮ 3 ಜನನು ಟ್ವಿನ್ನಿಂಗ್ ಅಲ್ಲ ಥ್ರಿನ್ನಿಂಗ್ ಮಾಡ್ತಾ ಇದ್ದೀವಿ. ಎಬೋಲಾ ಅಡ್ವೈಸರಿ ಅಂತ ನಾವು ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀವಿ. ನೋಡಿ ಗೈಸ್ ನಗ್ಗದೇ ನಿಲ್ಲಿಸ್ತಿಲ್ಲ ಇಬ್ರು ಕಿಸಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯ ಗೌಡ ವ್ಲಾಗ್ಸ್. ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಈ ಒಂದು ವ್ಲಾಗ್ನ ಚೆನ್ನೈಯಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ, ನಮ್ದು ಇನ್ನೂ ಇಮಿಗ್ರೇಷನ್ ಪ್ರೊಸೆಸ್ ಏನೂ ಮುಗಿಸಿಲ್ಲ. ಅದು ಮುಗಿಸಿ ಆಮೇಲೆ ರೆಡಿಯಾಗಿ ನಾವು ರೈಲ್ವೆ ಸ್ಟೇಷನ್ಗೆ ಹೊಡಬೇಕು. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಆ್ಯಂಡ್ ನಾನು ಡ್ರೆಸ್ ಚೇಂಜ್ ಮಾಡ್ಕೊಬಿಟ್ಟೆ, ನಾನು ಮತ್ತು ವೇದ ಇಬ್ಬರು. ಓಂ ಶಾಂತಿ ಟು ಡಿಸ್ಕೋ ಶಾಂತಿ, ಸಾರಿ ಡಿಸ್ಕೋ ಶಾಂತಿ ಟು ಓಂ ಶಾಂತಿ. ಇಂಡಿಯನ್ ಮಮ್ಮಿ ಆಗೋಗಳು ಕೊರಿಯನ್ ಮಮ್ಮಿಯಿಂದ ಈಗ ವೇದ ನಗ್ತವಳೆ. ಎಸ್, ಬನ್ನಿ ಹೋಗೋಣ. ಇವಾಗ ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲ ಮಾಡಿಸ್ಬೇಕು. ನೋಡಿ ನಮ್ಮ 3 ಜನನು ಟ್ವಿನ್ನಿಂಗ್ ಅಲ್ಲ ಥ್ರಿನ್ನಿಂಗ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಬ್ರೌನು ನಾನು ಕೃತಿ ಸೃಷ್ಟಿ. ಇವರಿಬ್ಬರು ಸ್ಟಾರ್ಟಿಂಗಿಂದ ಮಾಡಿದ್ರು, ನಾನು ಇವಾಗ ಜಾಯ್ನ್ ಆದೆ. ಎಸ್, ಸೊ ಗೈಸ್ ನಾವು ಇಮಿಗ್ರೇಷನ್ ಪ್ರೊಸೆಸ್ ಮಾಡೋದಕ್ಕೆ ಬಂದಿದ್ದೀವಿ. ಆಲ್ರೆಡಿ ಇಲ್ಲಿ ಡಿಸ್ಪ್ಲೇ ಹಾಕ್ಬಿಟ್ಟವ್ರಿ, ಎಬೋಲಾ ಅಡ್ವೈಸರಿ ಅಂತ. ನಾವು ಅದನ್ನೇ ಕ್ಯಾರಿ ಮಾಡ್ತಿದ್ದೀವಿ. ದೆನ್ ವೈ ಆರ್ ಯೂಸಿಂಗ್? ನಾನು ಯೂಸ್ ಮಾಡ್ತೇನೆ, ನನ್ನ ಪಾಸ್ಪೋರ್ಟ್ ಇಟ್ಕೊಂಡಿದ್ದೀನಿ. ಆನ್ ಆಗೈತಿ, ಅದು ನಾರ್ಮಲ್. ರೀಲ್ಸ್ ನೋಡ್ತೀನಿ ಅಂತ ಎತ್ಕೊಂಡಿದ್ದು ಅವಳು ನನಗೆ ಹೇಳ್ತಾಳೆ. ಸಿ ಮೈ ನೇಲ್ಸ್ ಗೈಸ್, ಸಿ. ಸೊ ಗೈಸ್ ಫೈನಲಿ ಎಲ್ಲ ಆಗಿ ಇವಾಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀವಿ. ಬನ್ನಿ ಬ್ಯಾಗೇಜ್ ತೊಗೊಂಡು ನೆಕ್ಸ್ಟು. ಇವಾಗ ಟೈಮು ಇನ್ನೂ 4:10 ಆಗಿದೆ. ಮುಂದೆ ಏನು ಮಾಡೋದಂತ ಗೊತ್ತಿಲ್ಲ. ಫಸ್ಟ್ ಬ್ಯಾಗೇಜ್ ಕಲೆಕ್ಟ್ ಮಾಡೋಣ ಬನ್ನಿ. ಸೊ ಗೈಸ್ ಫೈನಲಿ ನನ್ನ ಲಗೇಜ್ ಸಿಕ್ತು. ನಂದಲ್ರು ಇಲ್ಲಿ ಮೌಳೇಶ್ವರಿ ಶಿವಪ್ಪ ಆ್ಯಂಡ್ ನನ್ನ ಲಗೇಜು. ಲಾಸ್ಟ್ ಟೈಮ್ ಅದು ಥರ ಆಗಲಿಲ್ಲ, ಹೈದ್ರಾಬಾದ್ ನೆನ್ಸ್ಕೊಳ್ರು. ಬನ್ನಿ ಹೋಗೋಣ. ಯಾರು ಜನನೇ ಇರಲಿಲ್ಲ. ಇವಾಗ ಟೈಮು 5:30 ಹಂಗಾಗೈತೆ. ಏನು ಒಂದೊಂದೇ ಫ್ಲೈಟ್ ಇದಾಯ್ತೈತಲ್ಲ ಅರೈವಲ್ಸು, ಎಲ್ಲ ಜಾಸ್ತಿ ಜನ. ನಾವು ಇಲ್ಲೇ ಇದ್ದೀವಿ, ಯಾವಾಗ 4 ಗಂಟೆಯಿಂದನೂ ಇಲ್ಲೇ ಕೂತಿದ್ದೀವಿ. ಯಾಕಂದರೆ ನಾವು ಇನ್ನೂ ಸ್ವಲ್ಪ ಲೇಟ್ ಹೋಗೋಕ್ಕೆ, ಅದಕ್ಕೆ. ವೆಲ್ಕಮ್ ಟು ಇಂಡಿಯಾ. ಅದು ನಂಬಕ್ಕಾಯ್ತಲ್ಲ, ಇನ್ನು ಅದು ಡಿನೇಯಲ್ಲಿ ಇದ್ದೀನಿ, ಇನ್ನು ಅರ್ಮೇನಿಯಾದಲ್ಲಿ ತಾನೇ. ನನಗಂತೂ ನಂಬಕ್ಕೆ ಆಗ್ತಿಲ್ಲ. ಅದು ಸೆಟ್ ಆಗುತ್ತೆ ಅಂದರೆ ನನ್ನ ಟ್ರೈನ್ ಇರೋದು ರಾಮನಗರಕ್ಕೆ 1:15 ಐತೆ. ಇವಾಗ ಟೈಮು 6 ಗಂಟೆನೂ ಆಗಿಲ್ಲ. ಸೊ ರೈಲ್ವೆ ಸ್ಟೇಷನ್ಗೆ ಹೋದರೆ ಸುಮ್ಮನೆ ವೆಯ್ಟಿಂಗ್ ವೇಸ್ಟು. ಅದ್ರ ಬದಲು ಏರ್ಪೋರ್ಟಲ್ಲಿ ಚೆನ್ನಾಗಿರೋ ಕಡೆನೇ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಏರ್ಪೋರ್ಟಲ್ಲಿ ಇದ್ದೀವಿ. ನನಗೆ 1:15, ಅವರಿಬ್ರು 3 ಗಂಟೆಗೆ. ಸೊ ಹೋಗಿ ಇವಳ್ದು ಅವಳ ಫ್ರೆಂಡ್ ಬಂದು ಹೋಗ್ತಾಳೆ ಈಗ ಕೃತಿ ಅಷ್ಟೇ. ಆಮೇಲೆ ಸ್ವಲ್ಪ ಲೇಟಾಗಿ ಹೋಗಿ ಮತ್ತೆ ನಾವು ಮೆಟ್ರೋಯಿಂದ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಡೈರೆಕ್ಟ್ ಮೆಟ್ರೋ ಇದೆ, ಏರ್ಪೋರ್ಟಿಂದ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ತಿನ್ನಬೇಕು. ಸೃಷ್ಟಿ ವೇದ ತಿಂತೀವಿ ಆಮೇಲೆ ಹೋಗ್ತೀವಿ. ದಟ್ಸ್ ಇಟ್. ಅಲ್ಲೋಡ ಗೈಸ್, ಎಂಥ ದುರ್ವಿಧಿ ಅಂದರೆ ಲಗೇಜ್ ಎಲ್ಲ ಸಿಕ್ತು, ಎಲ್ಲ ಚಲೋ ಆಯ್ತೈತೆ ಅನ್ನೋಷ್ಟರಲ್ಲಿ ಈ ಯಶು ಏನು ಮಾಡಿಬಿಟ್ಟವನೆ, ಇವ್ನ ಪಾಸ್ಪೋರ್ಟ್ನ ಈ ಟ್ರೋಲಿಲ್ಲೇ ಬಿಟ್ಬಿಟ್ಟು ಹೊಟ್ಟೋಗಿದ್ದಾನೆ. ಅದನ್ನು ಯಾರೋ ತೊಗೊಂಡು, ಅಂದರೆ ಟ್ಯಾಕ್ಸಿ ಡ್ರೈವರ್ಸು, ಅದನ್ನು ವಾಪಸ್ ಕೊಡೋಕೆ ದುಡ್ಡೆಲ್ಲ ಕೇಳಿದ್ರು. ಅದಾದಮೇಲೆ ನಾವು ಪೊಲೀಸಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ದುಡ್ಡು ಕೇಳ್ತಿದ್ದಾರೆ ಅಂತೇಳಿ ಇದು ಮಾಡಿಸಿ, ಇವಾಗ ನಾನು ಅವ್ನ ಪಾಸ್ಪೋರ್ಟೆಲ್ಲ ಇಸ್ಕೊಂಡು ಇವಾಗ ನಾವು ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀವಿ. ಇವಾಗ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಸೆಂಟ್ರಲ್ ರೈಲ್ವೆ ಸ್ಟೇಷನ್ಗೆ. ಬನ್ನಿ ಹೋಗೋಣ. ಗೈಸ್, ಚೆನ್ನೈಯಲ್ಲಿ ಒಂದು ಒಳ್ಳೆ ಕೆಲಸ ಏನಂದರೆ ಏರ್ಪೋರ್ಟ್ ಹತ್ರ ಮೆಟ್ರೋ ಇಟ್ಟಿರೋದೇ ಒಂದು ಒಳ್ಳೆ ಕೆಲಸ ಚೆನ್ನೈಯಲ್ಲಿ. ಇವರು ಬೆಳಗ್ಗೆ ನಗಿಯಕ್ಕೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ನಿಲ್ಸಿಲ್ವಲ್ರು. ಗೈಸ್ ಫೈನಲಿ ಮೆಟ್ರೋ ಒಳಗಡೆ ಬಂದ್ವಿ. ನೋಡಿ ಗೈಸ್ ನಗ್ಗದೇ ನಿಲ್ಲಿಸ್ತಿಲ್ಲ ಇಬ್ರು, ಕಿಸಿತಾನೆ ಅವರೇ ಬೆಳಗ್ಗೆಯಿಂದ. ಇಲ್ಲಿ ನೋಡಿ ಇಷ್ಟು ಗೈಸ್, ಎಷ್ಟು ಶೆಕೆ ಆಯ್ತೈತೆ ಚೆನ್ನೈಯಲ್ಲಿ ಅಂದರೆ ಅಪ್ಪ ಆಗ್ತಿಲ್ಲ, ತುಂಬ ಶೆಕೆ ಆಯ್ತೈತೆ. ಇವಾಗ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಬೇಕು. ಐ ಆಮ್ ಸೂಪರ್ ಹಂಗ್ರಿ. ಹೋಗೋಣ ಬನ್ನಿ. ನಮಗೆ ಈ ಚೆನ್ನೈಯಲ್ಲಿ ಏನೂ ಸಿಗದೆ ಈ ಬರೀ ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ ಅಂತ ತಿಂತಿದ್ದೀವಿ. ಏನು ವರ್ಸ್ಟ್ ಗೈಸ್, ಏನು ವರ್ಸ್ಟ್ ಐತೆ ಅಂತ ಅನ್ಸ್ಬಿಡ್ತು ಒಂದೇ ಸರಿ.
ಇಂಡಿಯನ್ ಫುಡ್ನ ತಿಂದು ತುಂಬ ದಿನ ಆಗಿದೆ, ಚೆನ್ನಾಗಿ ತಿನ್ನೋಣ ಅಂತ ಬಂದರೆ ಈ ರೈಲ್ವೆ ಸ್ಟೇಷನಲ್ಲಂತೂ ಏನೂ ಸಿಕ್ಕೇ ಇಲ್ಲ, ಬರೀ ದೋಸೆ ಇಡ್ಲಿ ಸಾಂಬಾರು ಚಟ್ನಿ ಅಂತ. ಸೊ ಅದಾದಮೇಲೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಅದೇ ಒಂದು ಪ್ಲೇಟ್ ತಿಂದುಬಿಟ್ಟು ಓರಿಯೋ ಮಿಲ್ಕ್ ಶೇಕ್ ಎಲ್ಲ ತೊಗೊಂಡಿದ್ವಿ. ಆ್ಯಂಡ್ ಐ ಲವ್ ದಿಸ್ ಓರಿಯೋ ಮಿಲ್ಕ್ ಶೇಕ್, ಚೆನ್ನಾಗಿತ್ತು. ಆ್ಯಂಡ್ ಟೂಟಿ ಫ್ರೂಟಿ ಕೇಕ್ ಬರುತ್ತಲ್ಲ, ಇದನ್ನು ತೊಗೊಂಡು ತಿಂತಿದ್ವಿ ಅಲ್ಲೇ ಕೂತ್ಕೊಂಡು ರೈಲ್ವೆ ಸ್ಟೇಷನಲ್ಲೇ. ಗೈಸ್ ಇಲ್ಲಿ ಏನೇನು ಕಾಣಿಸ್ತಿದೆ ಹೋಟೆಲ್ಗಳು, ಅದ್ರ ಮೇಲೆ ಏನೇನೋ ಹೆಸರುಗಳು ಹಾಕಿದ್ದಾರೆ, ವೆಜ್ ಬಿರಿಯಾನಿ, ಆ ಬಿರಿಯಾನಿ, ಈ ಬಿರಿಯಾನಿ, ರೈಸ್ ಐಟಮ್ಸು. ಆದರೆ ಒಂದು ಇದಿಲ್ಲ, ಒಂದು ಏನೂ ಇಲ್ಲ, ಬರೀ ಎಲ್ಲ ಹೋಟೆಲಲ್ಲೂ ಇಡ್ಲಿ ವಡೆ ಅಷ್ಟೇ. ಅಕಾರ್ಡಿಂಗ್ ಟು ಮೀ ಚೆನ್ನೈ ಇಸ್ ಅ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ನಂಗೆ ಯಾವಾಗ್ಲೂ ಬಿಡಿ, ಬಟ್ ಯಾವಾಗಲೂ ವರ್ಸ್ಟ್ ಆಗುತ್ತಲ್ಲ ಅಂತ. ಫೈನಲಿ ನನ್ನ ಟ್ರೈನ್ ನಿಯರ್ಲಿ 12:30ಗೆಲ್ಲ ಸ್ಟ್ಯಾಂಡಲ್ಲಿತ್ತು. ಸೊ ಹೋಗಿ ಲಗೇಜ್ ಎಲ್ಲ ಇಟ್ಬಿಡೋಣ ಅಂತ ಹೋದೆ. ಆ್ಯಂಡ್ ನಾನಿಲ್ಲಿ AC ಕೋಚ್ನ ಬುಕ್ ಮಾಡ್ಕೊಂಡಿದ್ದೆ. ಬಟ್ ಸೀಟ್ಸ್ ನೋಡ್ತಿದ್ದೆ ನಂಗೆ ನಿಜವಾಗ್ಲೂ ಯಾಕದು ಇಷ್ಟು ಮನಿ ಸ್ಪೆಂಡ್ ಮಾಡಿ ಬುಕ್ ಮಾಡಿದ್ದೀನೋ ಅನಿಸ್ತಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ, ಸೊ ಹೋಗಲೇಬೇಕು ಅಂದ್ಬಿಟ್ಟು ಹೋಗ್ತಿದ್ದೀನಿ. ಐ ಡೋಂಟ್ ನೋ ನನಗೆ ಈ ಥರದ್ದೆಲ್ಲ ಸಿಗುತ್ತಾ ಅಂತ. ಆ್ಯಂಡ್ ಹಾಗೆ ಟ್ರೈನಲ್ಲಿ ಈ ಒಂದು ಮಿರ್ಚಿ ಬಜ್ಜಿ ಕೂಡ ತಿಂದೆ. ಇಲ್ಲಿ ನೋಡಿ ಇಬ್ರು, ಹಾಯ್. ಸೊ ಗೈಸ್ ನಾನು ಫೈನಲಿ ರೈಲ್ವೆ ಸ್ಟೇಷನಿಗೆ ಬಂದೆ. ನನ್ನ ಪಿಕ್ ಮಾಡೋಕ್ಕೆ ನನ್ನ ಕಸಿನ್ಸ್, ನಮ್ಮಪ್ಪ ಬಂದಿದ್ದಾರೆ, ಹೋಗೋಣ. ಆ್ಯಂಡ್ ನಾನು ನಿಯರ್ಲಿ 9:45ಗೆ ರಾಮನಗರ ರೀಚ್ ಆದೆ. ಆ್ಯಂಡ್ ರೀಚ್ ಆಗೋ ಅಷ್ಟರಲ್ಲಿ ಫುಲ್ ಸುಸ್ತಾಗಿಬಿಟ್ಟಿದೆ, ಯಾಕಂದರೆ ಬೆಳಗ್ಗೆಯಿಂದನೂ ನೀಟಾಗಿ ಪ್ರಾಪರಾಗಿ ಫುಡ್ ಏನು ತಿಂದಿರಲಿಲ್ಲ. ಆ್ಯಂಡ್ ಅಷ್ಟೊತ್ತಿಗೆ ನನ್ನ ಮನೆಯಿಂದ ಬಂದು ಪಿಕಪ್ ಮಾಡೋಕ್ಕೆ ಕೂಡ ಬಂದಿಲ್ಲ. ಅವ್ರ ಮುಖ ನೋಡಿದ ತಕ್ಷಣ ಹಸಿವೆಲ್ಲ ಹೊಟ್ಟೆ ಹೋಯಿತು. ಗೈಸ್ ಟೈಮ್ 11 ಗಂಟೆ ಆಗಿದೆ, ಬಂದು ಫ್ರೆಶ್ ಅಪ್ ಆಗಿ ಊಟ ಮಾಡ್ತಿದ್ದೀನಿ. ಫಸ್ಟ್ ಮೈ ಊಟ ಒಬ್ಬಟ್ಟು ನಮ್ಮಮ್ಮ ಮಾಡಿ ಕಳಿಸಿದೆ. ಎಸ್. ಸೊ ಗೈಸ್ ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಎದ್ದು ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮಾಡಿ ಮ್ಯಾಂಗೋ ತಿಂತಿದ್ದೀನಿ. ಇವೇನು ಹೇಳಿ, ಮ್ಯಾಂಗೋನ ಈ ಥರ ತಿನ್ನೋದ್ರಲ್ಲಿರೋ ಸುಖ ಕಟ್ ಮಾಡಿಕೊಂಡು ತಿನ್ನೋದ್ರಲ್ಲಿಲ್ಲ. ಮತ್ತು ಇನ್ನೊಂದು ಕಾಯಿ ಮಾವಿನ ಹಣ್ಣು ಬರುತ್ತಲ್ಲ, ಮಾವಿನಕಾಯಿ ತೋತಾಪುರಿ, ಅದು ಉಪ್ಪು ಖಾರ ಹಾಕ್ಕೊಂಡು ಜುಚ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಇವಾಗ ನಾನು ಮ್ಯಾಂಗೋ ತಿಂತಿದ್ದೀನಿ. ನಾನು ಇಂಡಿಯಾಗೆ ಯಾಕೆ ಬರಬೇಕು ಅಂದರೆ ಇದಕ್ಕೆ ಬರ್ತೀನಿ ಗೈಸ್, ಮಾವಿನ ಹಣ್ಣು, ಹಣ್ಣು ತಿಂಡಿ ತಿನ್ನೋಕ್ಕೆ. ಸೊ ಫೈನಲಿ ನೆನೆ ಲೇಟ್ ಆಗೋಯ್ತು ಬಂದು ಊಟ ಮಾಡಿ ಎಲ್ಲ ಮಲ್ಕೊಳ್ಳೋಷ್ಟರಲ್ಲಿ. ತುಂಬಾ ಚೆನ್ನಾಗಿತ್ತು. ಇನ್ಮೇಲೆ ಇಂಡಿಯಾದಲ್ಲಿ ಏನೇನು ಮಾಡ್ತೀನಿ ಅನ್ನೋ ವ್ಲಾಗ್ಸ್ ಕೂಡ ಬರುತ್ತೆ. ಎಲ್ಲೆಲ್ಲೋ ಹೋದರೆ ನಾನು ಎಲ್ಲೆಲ್ಲೋ ಟ್ರಿಪ್ಗೆ ಹೋಗ್ತೀನಿ. ಇನ್ನು 3 months ಹಾಲಿಡೇಸ್ ಇದೆ ನನಗೆ ಗೈಸ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಆ್ಯಂಡ್ ನೀವು ಮ್ಯಾಂಗೋಸ್ ಎಲ್ಲ ತಿಂದ್ರಾ ಅಂತ ಹೇಳಿ ಕಮೆಂಟ್ ಮಾಡಿ. ಲೆಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ಆ್ಯಂಡ್ ಅದಾದಮೇಲೆ ಬಂದಿದ್ದು ಫಸ್ಟ್ ಡೇ ಇದು. ನಾನು ಬಂದಿದ್ದೀನಿ ಅಂತ ಎಲ್ಲರ ಮನೇಲಿ ಫಂಕ್ಷನ್ ಮಾಡ್ತಾರ, ಇಲ್ಲ ಎಲ್ಲರ ಮನೆ ಫಂಕ್ಷನ್ ಮಾಡೋ ಟೈಮಿಗೆ ನಾನು ಬಂದಿದ್ದೀನ ಗೊತ್ತಿಲ್ಲ. ಫಸ್ಟ್ ಡೇ ಒಬ್ಬಟ್ಟು ಊಟ. ಆ್ಯಂಡ್ ಸೆಕೆಂಡ್ ಡೇ ಇಲ್ಲಿ DK ಶಿವಕುಮಾರ್ ಸರ್ ಅವರು CM ಆಗಿರೋದ್ರಿಂದ ನಮ್ಮೂರ ಕಡೆ ತುಂಬಾ ಸೆಲೆಬ್ರೇಷನ್ಸು. ನಾವು ಹೊರಗಡೆ ಹೋಗ್ತಿದ್ವಿ ಊಟಕ್ಕೆ. ಸೊ ನೋಡಿ ಈ ಥರ ಎಲ್ಲ ಕ್ರೇನಲ್ಲೆಲ್ಲ ಹಾರ ಎಲ್ಲ ಪ್ರಿಪೇರ್ ಮಾಡಿ ಎಲ್ಲನೂ ಫುಲ್ ಸೆಲೆಬ್ರೇಷನ್. ಕನಕಪುರ ಅಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ದೊಡ್ಡ ಸೆಲೆಬ್ರೇಷನ್ಸು. ಆ್ಯಂಡ್ ಅದು ನೆಕ್ಸ್ಟ್ ಡೇ ನಾವು ಒಂದು ಊಟಕ್ಕೆ ಹೋಗಿದ್ವಿ, ಇದು ನಮ್ಮ ರಿಲೇಟಿವ್ ಮನೆಗೆ. ಆ್ಯಂಡ್ ಇಲ್ಲಿ ಫುಲ್ ಮಿನಿ ಫ್ಯಾಮಿಲಿ ಮೀಟಪ್ ಥರ ಆಗೋಯಿತು, ಯಾಕಂದರೆ ಎಲ್ಲ ನನ್ನ ಕಸಿನ್ಸ್, ಫ್ಯಾಮಿಲಿ, ನನ್ನ ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಬಂದಿದ್ದರು. ಮೈ ಹಾರ್ಟ್ ವಾಸ್ ಫುಲ್, ಯಾಕಂದರೆ ಎಲ್ಲರನ್ನೂ ಮೀಟ್ ಮಾಡಿದೆ. ಆ್ಯಂಡ್ ಒಳ್ಳೆ ಊಟ ಬಂದಿದ್ದಿನೇ, ಫುಲ್ ನಾನ್ ವೆಜ್ ಊಟ, ಫುಲ್ ಒಬ್ಬಟ್ಟು ಊಟ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಎಲ್ಲರೂ ಯಾವಾಗ ಬಂದೆ ಬಾ ನಮ್ಮ ಮನೆಗೆ, ಎಲ್ಲರ ಜೊತೆ ಮಾತಾಡಿ ತುಂಬಾ ಖುಷಿ ಆಯಿತು. ಇನ್ನು ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಫ್ಯಾಮಿಲಿ ವ್ಲಾಗ್ಸ್ ತುಂಬಾ ಬರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನನ್ನ ವ್ಲಾಗ್ ಜೊತೆ ಸಿಗ್ತೀನಿ. ಬಾಯ್.